ಆತ್ಮೀಯ ರೈತ ಬಂದವರೇ, F9 ರಂಗನಾಥಪುರ ಲೈನ್ ಓವರ್ಲೋಡ್ ಆಗಿತ್ತು. ಅದನ್ನು ವೈ ಆಪ್ರೇಷನ್ ಮೂಲಕ ಯಾವ ರೀತಿ ಲೋಡನ್ನು ಕಡಿಮೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, F9 ರಂಗನಾಥಪುರ ಬಗ್ನಾಡು ಹಾಗೆ ಒಡ್ನಳ್ಳಿಗೆ ಬರುವಂಥ F9 ರಂಗನಾಥಪುರ ಲೈನು ಓವರ್ಲೋಡ್ ಆಗಿದೆ. ಸೊ ಅದನ್ನು ಸಪ್ಲೈನ ಕೊಡೋಕ್ಕೆ ಬರ್ತಿರಲಿಲ್ಲ. ನಾವಿವಾಗ ಸಪ್ಲೈನ ಕೊಡ್ತಿದ್ವಿ. ಕಾರಣ ಏನಂದರೆ ವೈ ಆಪ್ರೇಷನ್ ಮಾಡೋದಕ್ಕೆ SO ಮತ್ತು AW ಅವರು ಆದೇಶ ಮಾಡಿದರು. ಸೊ ಅದಕ್ಕೋಸ್ಕರ ನಾವು ವೈ ಆಪ್ರೇಷನನ್ನು ಮಾಡಿ ಸಪ್ಲೈನ ಕೊಡ್ತಿದ್ವಿ. ಹಾಗಾದರೆ ಏನಿದೆ ವೈ ಆಪ್ರೇಷನ್ನು? ವೈ ಆಪ್ರೇಷನ್ ಮಾಡಿದಕ್ಕೆ ಹೇಗೆ ನಾವು ಲೋಡನ್ನು ಕಡಿಮೆ ಮಾಡಿ ರೈತರಿಗೆ ಸಪ್ಲೈಯನ್ನು ಕೊಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ನೋಡಿ, ಇದು JJHಳ್ಳಿ ಪವರ್ ಸ್ಟೇಷನ್ನು. JJHಳ್ಳಿ MUSS ಅಂತೀವಿ. MUSS ಅಂದರೆ ಮಾಸ್ಟರ್ ಯೂನಿಟ್ ಸಬ್ ಸ್ಟೇಷನ್ ಅಂತ. ಈ MUSS ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. F9 ರಂಗನಾಥಪುರ ಲೈನು, F9 RNಪುರ ಲೈನ್, ರಂಗನಾಥಪುರ ಲೈನು JJHಳ್ಳಿಯಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಹೈವೇ ಸೈಡೇ ಬರುತ್ತೆ. F9 NH4 ಹೈವೇ ಸೈಡೇ ಬರುತ್ತೆ. ಬಂದು ಈ ಕಡೆ ಬ್ರಾಂಚ್ ಬಂದಿದೆಯಲ್ಲ, ಇದು ಬಗ್ನಾಡು ಬ್ರಾಂಚು. ಇದು. ಈಗ ಈ ಕಡೆ ಹೋಗ್ತಿರೋದು ಆದಿವಲ ಬ್ರಾಂಚು. ಆದಿವಲ ಬ್ರಾಂಚ್ ಈ ಕಡೆ ಹೋಗೋದು. ಸೊ ಇಷ್ಟು ಈ ಕಡೆ 80 TC ಇದ್ದಾವೆ, ಈ ಕಡೆ 60 TC ಇದ್ದಾವೆ, 140 TC. ಹಾಗೆ ಸೆಂಟ್ರಲ್ಲಿ ಒಂದು 35ರಿಂದ 40 TC ಬರುತ್ತವೆ. ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಒಂದು ಅಂದಾಜಿನ ಮೇಲೆ ಹೇಳಿದ್ದೀನಿ ನಾನು. ಸೊ ಇಷ್ಟು 200 ಡಾಮ್ಸ್ ಇನ್ನೂ ಜಾಸ್ತಿ ಬಂತು ಅಂದರೆ ಓವರ್ಲೋಡ್ ಆಗಿ ಲೈನ್ ಆಟೋಮೆಟಿಕಲಿ ಟ್ರಿಪ್ ಆಗುತ್ತೆ, ಅಂದರೆ ಕರೆಂಟ್ ಕಟ್ ಆಗುತ್ತೆ. ನಾವು ಅದಕ್ಕೋಸ್ಕರ ವೈ ಆಪ್ರೇಷನ್ ಮಾಡಿ ಅಂತ ಹೇಳಿದರೆ ಸೊ ಹಾಗಾದರೆ ಏನಿದು ವೈ ಆಪ್ರೇಷನ್ ಅಂದರೆ? ಮೊದಲನೇದಾಗಿ ತಲೆಯಲ್ಲಿ ಇಟ್ಕೊಳ್ಳಿ, ವೈ ಆಪ್ರೇಷನ್ ಅಂದರೆ ವೈ ಆಕಾರದಲ್ಲಿ ಇರುತ್ತೆ. ಸೊ ನಾವು ವೈ ಆಪ್ರೇಷನ್ ಮಾಡಬೇಕು ಅಂದರೆ ಮೊದಲನೇದಾಗಿ ಕಂಟಿನ್ಯೂ ಸಪ್ಲೈಯನ್ನು ಕೊಡಬೇಕಾಗುತ್ತೆ. ನಾವು ಫಸ್ಟು F9 ರಂಗನಾಥಪುರಕ್ಕೆ ಇಲ್ಲಿ MUSSಯಿಂದ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿಬಿಟ್ಟು ನೋಡಿ, ಈ ಕಡೆ ಬರುತ್ತೆ ಸಪ್ಲೈ. ಈ ಕಡೆ ಬಂದು ಈ ಕಡೆ ಹೋಗುತ್ತೆ ಮತ್ತು ಆದಿವಲ ಸೈಡ್ ಹೋಗುತ್ತೆ. ಬಗ್ನಾಡು ಸೈಡು ಮತ್ತು ಆದಿವಲ ಸೈಡು ಎರಡು ಸೈಡು ಸಪ್ಲೈ ಹೋಗುತ್ತೆ. ನಾವು ವೈ ಆಪ್ರೇಷನ್ ಮಾಡಬೇಕಾದ್ರೆ ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ ಒಂದು ಬ್ಯಾಚ್ ಮಾಡಿದ್ದೀವಿ. ಸೊ ಬೆಳಿಗ್ಗೆ 6 ಗಂಟೆಗೆ ಹೋಗಿ ನಾವು ಬಗ್ನಾಡಿಗೆ ಬಂದಿರೋ GOSನ್ನು ಓಪನ್ ಮಾಡ್ತೀವಿ. GOSನ್ನು ಓಪನ್ ಮಾಡಿ ಲೈನನ್ನು ಚಾರ್ಜ್ ಮಾಡಿಸ್ತೀವಿ. ಆವಾಗ JJHಳ್ಳಿ ಸ್ಟೇಷನಿಂದ ಅಪ್ ಟು ಹೀಗೆ ಹೈವೇ ಸೈಡ್ ಬಂದು ಈ GOSವರೆಗೂ ಸಪ್ಲೈ ಇರುತ್ತೆ. ಮತ್ತು ಮುಂದಕ್ಕೆ ಈಗ ಆದಿವಲ ಸೈಡು ಲೈನ್ ಪೂರ್ತಿ ಚಾರ್ಜ್ ಆಗುತ್ತೆ. ಈ ಕಡೆ ಬಂದಿರತಕ್ಕಂಥ ಬಗ್ನಾಡ್ ಸೈಡ್ ಬಂದಿರತಕ್ಕಂಥ 80ಕ್ಕಿಂತ ಜಾಸ್ತಿ TC, 80+ TCಗೆ ಸಪ್ಲೈ ಇರೋದಿಲ್ಲ. ಸೊ ಆವಾಗ ಓವರ್ಲೋಡ್ ಕಡಿಮೆ ಆಗುತ್ತೆ, ಲೈನು ಚಾರ್ಜ್ ಆಗುತ್ತೆ. ನಾವು ತದನಂತರ ಏನು ಮಾಡ್ತೀವಿ ಅಂದರೆ ಮಧ್ಯಾಹ್ನ 12 ಗಂಟೆಗೆ ಬಂದುಬಿಟ್ಟು ಈ ಓಪನ್ ಮಾಡಿರೋಂಥ GOSನ್ನು ಕ್ಲೋಸ್ ಮಾಡಿಕೊಂಡು ಈ ಆದಿವಲ ಕಡೆ ಹೋಗಿರೋಂಥ GOSನ್ನು ಓಪನ್ ಮಾಡ್ಕೊತೀವಿ. ಆವಾಗ ಈ ಕಡೆಗೆ 60+ TCಗೆ ಸಪ್ಲೈ ಇರೋದಿಲ್ಲ. ಆವಾಗ ನಾವು ಲೈನ್ ಚಾರ್ಜ್ ಮಾಡಿಸ್ತೀವಿ. JJHಳ್ಳಿ ಸ್ಟೇಷನಿಂದ ಅಪ್ ಟು ಈ ಥರ ಇಲ್ಲಿಗನ ಬಂದು ಲೈನು ಈ ಕಡೆ ಬಗ್ನಾಡ್ ಸೈಡು ಲೈನ್ ಚಾರ್ಜ್ ಆಗುತ್ತೆ. ಸೊ ಆವಾಗ ನಮಗೆ ಲೋಡ್ ಕಡಿಮೆ ಆಗಿ ರೈತರಿಗೆ ನಿರಂತರವಾಗಿ ಸಪ್ಲೈಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನೇ ನಾವು ವೈ ಆಪ್ರೇಷನ್ ಅಂತ ಕರಿತೀವಿ ಸ್ನೇಹಿತರೆ.